ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಯೋನಿ ಮುದ್ರದಲ್ಲಿಡಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಬೆನ್ನು, ಕುತ್ತಿಗೆ, ತಲೆಯನ್ನು ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ದೇಹವನ್ನು ಆದಷ್ಟು ವಿಶ್ರಾಮ ಸ್ಥಿತಿಗೆ ತಂದು ಈಗ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ಸ್ವಲ್ಪ ಹೊತ್ತು ನೈಸರ್ಗಿಕವಾಗಿರುವ ಉಸಿರಾಟವನ್ನು ಗಮನಿಸಿ. ಈಗ ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ. ಭ್ರೂ ಮಧ್ಯದಲ್ಲಿ ಬರುತ್ತಿರುವ ಆಲೋಚನೆಯನ್ನು ಗಮನಿಸಿ. ತನ್ನಷ್ಟಕ್ಕೆ ತಾನಾಗಿ ಬರುವ ಎಲ್ಲ ಆಲೋಚನೆಯನ್ನು ಗಮನಿಸ್ತಾ ಹೋಗಿ. ಆ ಆಲೋಚನೆಯನ್ನು ಬಿಡ್ತಾ ಬನ್ನಿ. ನಿಮ್ಮ ಆಲೋಚನೆಯಿಂದ ನಿಮ್ಮನ್ನು ದೂರವಾಗಿಡಲು ಪ್ರಯತ್ನಿಸಿ. ಮತ್ತು ಮುಂದಿನ ಆಲೋಚನೆಗೆ ಹೋಗಿ. ಹಾಗೆ ಮುಂದಿನ ಆಲೋಚನೆಯನ್ನು ಬಿಡಿ ಅಲ್ಲಿಗೆ. ಈಗ ಹಿಂದಿನ ಆಲೋಚನೆಯನ್ನು ಬಿಟ್ಟು ಮುಂದಿನ ಆಲೋಚನೆಗೆ ಹೋಗಿ. ಈಗ ಸಹಜವಾಗಿ ಬರುತ್ತಿರುವ ಆಲೋಚನೆಯನ್ನು ನಿಲ್ಲಿಸಿ. ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ, ಹುಬ್ಬಿನ ಮಧ್ಯದಲ್ಲಿ ತನ್ನಿ. ಹುಬ್ಬಿನ ಮಧ್ಯದಲ್ಲಿ ಒಂದು ಉರಿಯುತ್ತಿರುವ ಜ್ಯೋತಿಯನ್ನು ಗಮನಿಸಿ. ಜ್ಯೋತಿಯ ಮೇಲೆ ಗಮನವನ್ನಿಡುತ್ತಾ 3 ಸಲ ಓಂ ಚಾಂಟಿಂಗ್ ಮಾಡೋಣ. ಆಮೇಲೆ ಶಾಂತಿ ಮಂತ್ರ ಹೇಳೋಣ. ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಓಂ. ಮತ್ತೊಮ್ಮೆ ಓಂ. ಇನ್ನೊಮ್ಮೆ ಈಗ ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಮುಂದಿನ ಆಸನ ಭೂನಮನಾಸನ. ನಿಮ್ಮ ಬಲಗೈಯನ್ನು ಎಡಭಾಗದ ಪಕ್ಕದಲ್ಲಿಟ್ಟುಕೊಳ್ಳಿ. ಎಡಗೈಯನ್ನು ಹಿಂಭಾಗದಲ್ಲಿ, ದೇಹದ ಹಿಂಭಾಗದಲ್ಲಿಟ್ಟುಕೊಳ್ಳಿ. ನಿಧಾನವಾಗಿ ಬಗ್ಗಿ ತಲೆಯನ್ನು ನೆಲಕ್ಕೆ ಮುಟ್ಟಿಸಲು ಪ್ರಯತ್ನಿಸಿ. ಈಗ ಸೆಂಟರಿಗೆ ಬನ್ನಿ, ಮಧ್ಯಭಾಗಕ್ಕೆ ಬನ್ನಿ. ಈಗ ಎಡಭಾಗಕ್ಕೆ ತಿರುಗಿ ಇದೇ ಅಭ್ಯಾಸವನ್ನು ಮುಂದುವರಿಸಿ. ಇದೇ ಥರ 2 ರಿಂದ 3 ಸರಿ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಅರ್ಧ ಉಷ್ಟ್ರಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಈಗ ಮಂಡಿಯ ಮೇಲೆ ನಿಂತುಕೊಳ್ಳಿ. ನಿಮ್ಮ 2 ಕೈಯನ್ನು ಭುಜದ ನೇರಕ್ಕೆ ನೆಲಕ್ಕೆ ಸಮಾಂತರವಾಗಿ ಚಾಚಿ. ನಿಮ್ಮ ಎಡಕೈಯಿಂದ ಬಲಭಾಗದ ಹಿಮ್ಮಡಿಯನ್ನು ಮುಟ್ಟಲು ಪ್ರಯತ್ನಿಸಿ. ಬಲಕೈಯನ್ನು ಸ್ವಲ್ಪ ಮೇಲೆತ್ತಿ ಕಣ್ಣಿನ ನೇರಕ್ಕಿಂತ ಸ್ವಲ್ಪ ಮೇಲೆ ತಗೊಂಡು ಹೋಗಿ. ಆಮೇಲೆ ನಿಧಾನವಾಗಿ ಕೈಯನ್ನು ಕೆಳಗೆ ಬಿಡಿ. ಈಗ ಇದೇ ಅಭ್ಯಾಸವನ್ನು ಇನ್ನೊಂದು ಸೈಡಿನಲ್ಲಿ ಮಾಡಿ.
3ರಿಂದ 5 ಬಾರಿ ಈ ಅಭ್ಯಾಸವನ್ನು ಮುಂದುವರಿಸಿ. ಈಗ ನಿಧಾನವಾಗಿ ಈ ಅಭ್ಯಾಸವನ್ನು ನಿಲ್ಲಿಸಿ ಮೊದಲಿನ ಸ್ಥಿತಿಗೆ ಬನ್ನಿ. ದೇಹವನ್ನು ಸ್ವಲ್ಪ ಹೊತ್ತು ವಿಶ್ರಾಮಗೊಳಿಸಿ. ಮುಂದಿನ ಅಭ್ಯಾಸಗಳು ನಿಂತುಕೊಂಡು ಮಾಡುವ ಆಸನಗಳು. ಮೊದಲನೆಯದು ತಾಡಾಸನ. ಕೈಯನ್ನು ಇಂಟರ್ಲಾಕ್ ಮಾಡಿ ತಲೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ತಲೆ ಮೇಲೆ ಭಾಗಕ್ಕೆ ಕೈಯನ್ನು ಸ್ಟ್ರೆಚ್ ಮಾಡಿ ತುದಿ ಕಾಲಿನಲ್ಲಿ ನಿಂತ್ಕೊಳ್ಳಿ. 1 1 2 2 3 3. ಮುಂದಿನ ಅಭ್ಯಾಸ ತಿರ್ಯಕ ಕಟಿಚಕ್ರಾಸನ. ಕಾಲನ್ನು ಅಗಲ ಮಾಡಿ ನಿಂತ್ಕೊಳ್ಳಿ. ಕೈಯನ್ನು ಇಂಟರ್ಲಾಕ್ ಮಾಡಿ ತಲೆಯ ಮೇಲ್ಭಾಗಕ್ಕೆ ಸ್ಟ್ರೆಚ್ ಮಾಡಿ ಸೊಂಟದಿಂದ ಮುಂದೆ ಬಗ್ಗಬೇಕು. ಆಮೇಲೆ ಸೊಂಟವನ್ನು ಬಲಭಾಗಕ್ಕೆ ತಿರುಗಿಸಿ ಸೆಂಟರಿಗೆ ಬನ್ನಿ. ಆಮೇಲೆ ಸೊಂಟವನ್ನು ಎಡಭಾಗಕ್ಕೆ ತಿರುಗಿಸಿ ಆಮೇಲೆ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ. ಇದು 1 ಸುತ್ತು. ಇದೇ ಥರ 3ರಿಂದ 5 ಸುತ್ತು ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಏಕಪಾದ ಪ್ರಣಾಮಾಸನ. ಒಂದೇ ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡುವ ಆಸನ. ಒಂದೇ ಕಾಲಿನಲ್ಲಿ ನಿಂತ್ಕೊಳ್ಳಿ. ಕೈಯನ್ನು ನಮಸ್ಕಾರ ಮುದ್ರದಲ್ಲಿ ಎದೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ತಲೆಯ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಬ್ಯಾಲೆನ್ಸ್ ಮಾಡಲಿಕ್ಕಾದರೆ. ಇದೇ ಥರ ಎಡಗಾಲಿನಿಂದ ಅಭ್ಯಾಸ ಮಾಡಿ. 2ರಿಂದ 3 ಸರಿ 2 ಸೈಡ್ನಲ್ಲೂ ಅಭ್ಯಾಸ ಮಾಡಿ. ಈ ಆಸನವನ್ನು ಮಾಡುವಾಗ ನಿಮ್ಮ ಉಸಿರಾಟ ಸಹಜವಾಗಿರಲಿ. ಈಗ ನಿಧಾನವಾಗಿ ಈ ಆಸನವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸಕ್ಕಾಗಿ ತಯಾರಾಗಿ. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ಸೂರ್ಯ ಮಂತ್ರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ತಂ ಮುಖಂ ತತ್ವಂ ಪೂಷನ್ನ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಒಂದೊಂದು ಆಸನದಲ್ಲಿನೂ 10 ಎಣಿಸುವ ತನಕ ಅಭ್ಯಾಸ ಮಾಡಿ. Now practice with Surya Mantra. Om Hram Mitraya Namaha. Om Hrim Ravaye Namaha. Om Hrum Suryaya Namaha. Om Hraim Bhanave Namaha. Om Hraum Khagaya Namaha. Om Raha Pushne Namaha. Om Hram हिरण्यगर्भाय नमः. ॐ ह्रीं मरीचये नमः.
ಓಂ ಹ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ರಃ ಭಾಸ್ಕರಾಯ ನಮಃ. ಇನ್ನೊಂದು ಸುತ್ತು ನಿಮ್ಮಷ್ಟಕ್ಕೆ ನೀವೇ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಪ್ರಾಣಾಯಾಮ. ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಚಿನ್ಮುದ್ರದಲ್ಲಿಟ್ಕೊಳ್ಳಿ. ಇವತ್ತು ನಾವು ಕೂಲಿಂಗ್ ಪ್ರಾಣಾಯಾಮ ಅಂದರೆ ದೇಹವನ್ನು ತಂಪಾಗಿಡುವ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ ಮತ್ತು ಶೀತಕಾರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಯಾರಿಗೆ ಲೋ BP, ಅಸ್ತಮಾ, ಬ್ರಾಂಕೈಟಿಸ್, ಕಾನ್ಸ್ಟಿಪೇಷನ್ ಇರುತ್ತೋ ಅವರು ಕೂಲಿಂಗ್ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಾರದು. ನಿಮ್ಮ ನಾಲಿಗೆಯನ್ನು ಒಂದು ಟ್ಯೂಬ್ ಥರ ಸುರುಳಿ ಮಾಡಿಕೊಂಡು ಉಸಿರನ್ನು ನಾಲಿಗೆ ಮೂಲಕನೇ ತೆಗೆದುಕೊಳ್ಬೇಕು. ಬಾಯಿಯಿಂದ ಉಸಿರನ್ನು ಬಿಡುವಾಗ ಮೂಗಿನ ಮೂಲಕ ಬಿಡಬೇಕು. ಈ ಪ್ರಾಣಾಯಾಮವನ್ನು 3 ಸರಿ ಅಭ್ಯಾಸ ಮಾಡಿ. ಮುಂದಿನ ಪ್ರಾಣಾಯಾಮ ಶೀತಕಾರಿ ಅಥವಾ ಸದಂತ ಪ್ರಾಣಾಯಾಮ. ಸೆನ್ಸಿಟಿವ್ ಆಗಿರೋ ಹಲ್ಲು ಅಥವಾ ಹಲ್ಲು ಇಲ್ಲದೆ ಇರೋದು, ಡೆಂಚರ್ ಇರೋದು ಅದೆಲ್ಲ ಇದ್ದರೆ ಶೀತಲಿ ಪ್ರಾಣಾಯಾಮ ಮಾಡಿ. ಇದನ್ನು ಮಾಡಬೇಡಿ. ಉಸಿರನ್ನು ತೆಗೆದುಕೊಳ್ಬೇಕಾದ್ರೆ ಬಾಯಿಂದ ತೆಗೆದುಕೊಳ್ಳಿ. ಆಮೇಲೆ ಉಸಿರನ್ನು ಬಿಡಬೇಕಾದ್ರೆ ಮೂಗಿನಿಂದ ಬಿಡಿ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಈಗ ಈ ಅಭ್ಯಾಸವನ್ನು ನಿಲ್ಲಿಸಿ. ನಿಮ್ಮ ಉಸಿರಾಟವು ಸಹಜ ಸ್ಥಿತಿಗೆ ಬರುವ ತನಕ ಸ್ವಲ್ಪ ಹೊತ್ತು ಉಸಿರಾಟದ ಮೇಲೆ ಗಮನವಿಡಿ. ನಾಡಿ ಶೋಧನಾ ಪ್ರಾಣಾಯಾಮವನ್ನು 5 ಬಾರಿ ಅಭ್ಯಾಸ ಮಾಡಿ. ಈಗ ಈ ಅಭ್ಯಾಸವನ್ನು ನಿಲ್ಲಿಸಿ. ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ. ನಿಮ್ಮ ಇಡೀ ದೇಹವನ್ನು ಭೂಮಿ ತಾಯಿಗೆ ಅರ್ಪಿಸಿ. ನಿಮ್ಮ ದೇಹವನ್ನು ವಿಶ್ರಾಮ ಸ್ಥಿತಿಗೆ ತರಲು ಪ್ರಯತ್ನಿಸಿ. ಈಗ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ಸಹಜವಾದ ನೈಸರ್ಗಿಕವಾದ ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸಿ. ಸ್ವಲ್ಪ ಹೊತ್ತು ನಿಮ್ಮನ್ನೇ ಗಮನಿಸುತ್ತಾ ಇರಿ. ನಿಮ್ಮನ್ನೇ ನೀವು ಒಂದು ಕನ್ನಡಿಯಲ್ಲಿ ನೋಡುತ್ತಿರುವಂತೆ ನೋಡಿಕೊಳ್ಳಿ. ನಾನು ನಿಮ್ಮನ್ನು ನೋಡುತ್ತಿದ್ದಂತೆ ಅಥವಾ ನೀವು ನಮ್ಮನ್ನು ನೋಡುತ್ತಿದ್ದಂತೆ ಅಂದ್ಕೊಳ್ಳಿ. ಈಗ ನಿಮ್ಮನ್ನು ನೀವು ಬೇರೆ ಬೇರೆ ಸೈಡಿಂದ ನೋಡ್ತಾ ಇರಿ. ಬಲಭಾಗದಿಂದ, ಎಡಭಾಗದಿಂದ,
ಮುಂದೆ ಭಾಗದಿಂದ, ಹಿಂದಿನ ಭಾಗದಿಂದ, ಮೇಲ್ಗಡೆಯಿಂದ, ಕೆಳಗಡೆಯಿಂದ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನನ್ನ ಗಮನ ನನ್ನ ಮೇಲಿದೆಯೇ ಅಂತ. ನಾನು ಮಲಗಿದ್ದೀನಾ ಅಥವಾ ಎಚ್ಚರವಾಗಿದ್ದೀನಾ ಅಂತ. ನಿಮ್ಮ ಇಡೀ ದೇಹವನ್ನು ಗಮನಿಸಿ. ನಿಮ್ಮ ತಲೆಭಾಗದಿಂದ ನಿಮ್ಮ ಹೆಬ್ಬೆರಳಿನ ತನಕ ನಾನು ಎಷ್ಟು ಕ್ಲಿಯರಾಗಿ ನೋಡ್ತಾ ಇದ್ದೀನೋ ಅದೇ ಥರ ನಿಮ್ಮನ್ನು ನೀವು ಗಮನಿಸಿಕೊಳ್ಳಿ. ನಿಮ್ಮ ದೇಹವನ್ನು ಹೊರಭಾಗದಿಂದ ನೋಡಲು ಪ್ರಯತ್ನಿಸಿ. ಈಗ ನಿಮ್ಮ 5 ಸೆನ್ಸ್ಗಳನ್ನು ಗಮನಿಸಿ. ಈ ಸೆನ್ಸ್ಗಳಿಂದ ನೀವು ಬಾಹ್ಯ ಜಗತ್ತನ್ನು ನೋಡುತ್ತಿರುವಂತೆ ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಮನಸ್ಸಿನತ್ತ ತನ್ನಿ. ನಿಮ್ಮ ಮನಸ್ಸಿನಿಂದ ನಿಮ್ಮನ್ನು ಅರಿಯಲು ಪ್ರಯತ್ನಿಸಿರುವಿರಾ ಮತ್ತು ಈ ಜಗತ್ತನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿರುವಿರಾ ಅಂತ ಅಂದ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಪ್ರಾಣದ ಮೇಲೆ ತನ್ನಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಕಾನ್ಷಿಯಸ್ ಮೇಲೆ ತನ್ನಿ. ನೀವು ಈ ವಿಶ್ರಾಂತ ಸ್ಥಿತಿಯನ್ನು ಅನುಭವಿಸುತ್ತಿರುವುದನ್ನು ಗಮನಿಸಿ. ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ. ನಿಮ್ಮ ಕಾಲ್ಬೆರಳನ್ನು ಅಲುಗಿಸಿ, ನಿಮ್ಮ ಕೈ ಬೆರಳನ್ನು ಅಲುಗಿಸಿ. ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ. ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಯೋಗಾಭ್ಯಾಸ ಇಲ್ಲಿಗೆ ಮುಗಿಯಿತು. ನನ್ನ ಜೊತೆ ಕೂಡಿ ಯೋಗಾಭ್ಯಾಸ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.